ಗೈಸ್ ಇವತ್ತು ನಾವು ಅಣ್ಣವ್ರ ಶೆಡ್ಡಲ್ಲಿ ಹುಲ್ ಕಲೆ ಹುಟ್ಟೈತಿ ಅಂತ ಹುಲ್ ತಮರಾನ ಅಂತ ಹೊಲ್ಟ್ವಿ ಗೈಸ್. ಹುಲ್ ನೋಡಿದ್ರೆ ಇಷ್ಟೊಂದಿತ್ತು, ಏನೋ ಮಾಡೋಕ್ಕಾಗಲ್ಲ ಅಂತ ಸೀದಾ ಎತ್ತಿ ಗಾಡಿಗೆ ಹಿಂಗೆ ಲೋಡ್ ಮಾಡಿ ಫುಲ್ಲು ಎಲ್ಲ ಖಾಲಿ ಮಾಡ್ಕೊಂಡು ಸೀದಾ ಮನೆ ಕಡೆಗೆ ಹೋಗೋಣ ಅಂತ ಹೊಲ್ಟ್ವಿ. ಇಲ್ಲಿ ನೋಡಿದ್ರೆ ಗಾಡಿ ಮೇಲೆ ಕೊಂಡಿಸ್ಬಿಟ್ಟವ್ರೆ, ಜಾಗ ಇಲ್ಲ ಅಂದ್ಬಿಟ್ಟು. ಹಂಗೆ ಸೀದಾ ಮನೆ ಕಡೆಗೆ ಬಂದು ಹುಲ್ಗಳನ್ನೆಲ್ಲ ಅನ್ಲೋಡ್ ಮಾಡಿದ್ವಿ ಗೈಸ್. ಹಂಗೆ ಸೀದಾ ಅನ್ಲೋಡ್ ಎಲ್ಲ ಮಾಡಿಬಿಟ್ಟು ಬೇಕ್ರಿ ಕಡೆಗೆ ಬಂದು ಒಂದು ಗೋಲಿ ಸೋಡಾ ಕುಡ್ದು ಸೀದಾ ಮನೆ ಕಡೆಗೆ ಹೊಲ್ಟೆ ಗೈಸ್. ಎಕ್ಸ್ಕ್ಯೂಸ್ ಮೀ. ಇಲ್ಲಿ ಮನೆ ಕಡೆಗೆ ಬಂದು ಸೀದಾ ರೆಡಿಯಾಗಿ ಹಂಗೆ ಸೀದಾ ಬಸ್ಸಿಂದ ಇಳ್ಬಿಟ್ಟು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ ಗೈಸ್. ಹಂಗೆ ಇಲ್ಲಿ ಬಂದಿರೋದು ನಾನು, ನಮ್ಮಮ್ಮ, ನಮ್ಮ ತಮ್ಮ ಗೈಸ್. ಇವಾಗ ನಾವು ಹೋಗ್ಬೇಕಾಗಿರೋದು ಎಲ್ಚೇನಹಳ್ಳಿ ಗೈಸ್. ಹಂಗೆ ಸೀದಾ ಮೆಟ್ರೋ ಟ್ರೈನ್ ಹತ್ತಾನ ಅಂತ ಹೊಲ್ಟ್ವಿ ಗೈಸ್. ಹಂಗೆ ಇಲ್ಲಿ ಬಂದು ನೋಡಿದ್ರೆ ಟ್ರೈನ್ ಮೇಲೆ ನಮ್ಮ ಬಾಸ್ ಫೋಟೋಗಳೇ ತುಂಬೋಗ್ಬಿಟ್ಟಿದ್ವು. ಹಂಗೆ ಸೀದಾ ಎಲ್ಚೇನಹಳ್ಳಿ ಇಳ್ಬಿಟ್ಟು ಮನೆ ಕಡೆಗೆ ಹೋಗೋಣ ಅಂತ ಹೊಲ್ಟ್ವಿ. ಇಲ್ಲಿ ನಾ ಮನೆ ಕಡೆಗೆ ಬಂದರೆ ನಮ್ಮ ಮಾಮ ಅವರು ಮಾಡ್ತಿದ್ರು ಕೇಸರಿ ಬಾತು. ಏನಕ್ಕಪ್ಪ ಅಂದರೆ ಇವತ್ತು ನಮ್ಮ ಮಾಮನ ಮಗಳದು ಬರ್ತಡೇ ಇತ್ತು ಗೈಸ್. ಹಂಗೆ ಸೀದಾ ರೂಮ್ ಕಡೆಗೆ ಬಂದು ನೋಡಿದ್ರೆ ಎಲ್ಲ ಇಲ್ಲಿ ಚಿಪ್ಸ್ ತಿಂತಾಯಿದ್ರು. ಏನೋ ಮಾಡೋಕ್ಕಾಗಲ್ಲ ಬಿಡೋ ಅಂದ್ಬಿಟ್ಟು ಸೀದಾ ಕೇಕ್ ತಿನ್ನೋಣ ಅಂತ ಹೊಲ್ಟ್ವಿ. ಹಿಂಗಿದ್ದಿದ್ದು ಕೇಕ್ನ ಹಿಂಗೆ ಮಾಡ್ಬಿಟ್ಟಾರ ಗೈಸ್. ಏನೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೀದಾ ನಾನೊಂದು ಪೀಸ್ ಹಾಕೊಂಡು ಸೀದಾ ಸೈಡಿಗೆ ಕೂತ್ಕೊಂಡು ತಿನ್ಬಿಟ್ಟೆ ಗೈಸ್. ಅಷ್ಟೇ.